ವಾರ್ಷಿಕ ಶಿಬಿರದ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಚರ್ಚೆ ಯಾವ ಚಹಡಾಲ ಗ್ರಂಥ ಇದೆ ಅದನ್ನು ಕುರಿತು ನಡೀತಾ ಇದೆ. ಚಹಡಾಲ ಗ್ರಂಥದ ಮುಖ್ಯ ವಿಷಯಗಳ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಾರಂಭದಿಂದ ಶಿಷ್ಯನ ಪ್ರಶ್ನೆಗಳನ್ನು ತಗೊಂಡು ನಾವು ಚರ್ಚೆ ಮುಂದುವರಿಸ್ತಾ ಇದ್ದೀವಿ. ಪ್ರಾರಂಭದಲ್ಲೇ ಶಿಷ್ಯನ ಪ್ರಶ್ನೆ ಏನಿತ್ತು? ಧರ್ಮದ ಅಗತ್ಯ ಏನಿದೆ? ಅಲ್ಲಿಂದ ಪ್ರಾರಂಭ ಆಗಿದೆ. ಈಗ ಮುಂದೆ ಹೋಗ್ತಾ ಇದ್ದೀವಿ. तो मोटी बात क्या है कि ಸಂಸಾರದ 4 ಗತಿಗಳಲ್ಲಿ ದುಃಖ ಮಾತ್ರ ಇದೆ. ठीक है? तो शिष्य ने पूछा दुख का कारण क्या? ದುಃಖದ ಕಾರಣ ಏನು? ಧರ್ಮದ ಅವಶ್ಯಕತೆ ಯಾಕಿದೆ? कि 4 ಗತಿಯಲ್ಲಿ ದುಃಖ ಮಾತ್ರ ಇದೆ. तो पूछा दुख ಯಾಕಿದೆ? तो ಕೇಳಿದ್ರು ಅಜ್ಞಾನ ಇದೆ. 4 ಗತಿಯಲ್ಲಿ ಬಹುತೇಕ ಜೀವಿಗಳಿಗೆ ಅಜ್ಞಾನ ಇದೆ, ಹಾಗಾಗಿ ದುಃಖ ಇದೆ. तो ಸುಖ ಹೇಗೆ ಸಿಗುತ್ತೆ? ಬಲೆ सम्यक ಜ್ಞಾನದಿಂದ ಸಿಗುತ್ತೆ. तो सम्यक ज्ञान माने रत्नत्रय. ठीक है ना? तो 3 ಮತ್ತು 4ನೇ ಅಧ್ಯಾಯಗಳಲ್ಲಿ ದರ್ಶನ ಜ್ಞಾನದ ವರ್ಣನೆ ಮಾಡಿದ್ರು. सम्यक दर्शन, सम्यक ज्ञान. अब थोड़ा बहुत चर्चा चारित्र की. ಶ್ರಾವಕನ ಚಾರಿತ್ರ. ಆ ಶ್ರಾವಕನ ಚಾರಿತ್ರ ಅಂದ್ರೆ 12 ವೃತ್ತಗಳು. जो 12 ವೃತ್ತಗಳಿದೆ, ಅದು ಚಾರಿತ್ರ. ಇನ್ನ ಈ ಶ್ರಾವಕ ಸಂಯಮವನ್ನು ಇನ್ನು ಮುಂದುವರಿಸಬೇಕಲ್ಲ. तो ಸಂಯಮ ಮುಂದುವರಿಸಬೇಕಾದ್ರೆ ಇನ್ನು ಜಾಸ್ತಿ ಜ್ಞಾನ ಕೆಲಸಕ್ಕೆ ಬರೋದಿಲ್ಲ. अब मूल बात आने वाली है. जिसको सम्यक तो हो चुका, उसको भी यदि संयम आगे बढ़ाना हो तो बहुत ज्यादा ज्ञान काम में नहीं आने वाला. ठीक है? तो ಏನ್ ಕೆಲಸಕ್ಕೆ ಬರುತ್ತೆ? ನಿನ್ನೆ ಚರ್ಚೆ ಮಾಡಿದ್ವಲ್ಲ ನಾವು. ಜಾಸ್ತಿ ಜ್ಞಾನ ಬೇಕು, ಸರಿಯಾದ ಜ್ಞಾನ ಬೇಕು, है ना? तो सम्यक ज्ञान चाहिए, ज्यादा ज्ञान नहीं चाहिए. ठीक है? ಎರಡರಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಾವೆಲ್ಲ ಜ್ಞಾನ ಅಂದ ತಕ್ಷಣ ಇನ್ಫಾರ್ಮೇಶನ್ ಕಡೆಗೆ ಓಡ್ ಹೊಟ್ಟೋಗ್ಬಿಡ್ತೀವಿ. ज्ञान माने इन्फॉर्मेशन नहीं होता. ठीक है? ಜ್ಞಾನ ಅಂದ್ರೆ ನೂರಾರು ಮಾಹಿತಿಗಳನ್ನ ಕಲೆ ಹಾಕಿ ಮೆಮೊರಿ ಪವರ್ನ ಶಾರ್ಪ್ ಮಾಡೋದು. ಇದು ಜ್ಞಾನ ಅಲ್ಲ. ಇದು ಜ್ಞಾನ का दुरुपयोग है. ಯಾ ವಿಚಿತ್ರ ಅನ್ನಿಸ್ತಾ ಇದೆ. ಇದು ಹೆಂಗೆ ದುರುಪಯೋಗ ಆಯಿತು? ನಾವೆಲ್ಲ ಇದನ್ನೇ ಮಾಡ್ತಾ ಇದ್ದೀವಿ. ವಿಚಾರ ತೋ ಕರೋ, ಇದು ಜ್ಞಾನದ ಸದ್ಬಳಕೆ ಇದೆಯೋ ದುರುಪಯೋಗ ಇದೆಯೋ? ಅಚ್ಚ, ನೂರಾರು ಗ್ರಂಥಗಳ ಅಧ್ಯಯನ ಇದೆ. तो ಇದು ಸದ್ಬಳಕೆಯೋ ದುರ್ಬಳಕೆಯೋ? ಬೋಲೋ. ಸದ್ಬಳಕೆ ಇದೆ ತಾನೆ. अब कहते ಇಲ್ಲೇನು ಹೇಳಿದ್ರು? ಇವನಿಗೆ 9 ಅಂಗ, 11 ಅಂಗ, 9 ಪೂರ್ವ, ಇಷ್ಟು ಜ್ಞಾನ ಇದೆ. बोलो कितना ज्ञान है? 11 अंग 9 पूर्व, थोड़ा बचा 2-3 पूर्व, पूरा द्वादशांक का ज्ञान है इसको.
तो कहते हैं फिर भी ऐसा संभव है कि इसको सम्यक्त्व ना हो. ಅರ್ಥ ಆಗ್ತಿದೆ? ಇಷ್ಟೆಲ್ಲ ಜ್ಞಾನ ಇದ್ರೂ ಸಮ್ಯಕ್ತ್ವ ಆಗದೇ ಇರಬಹುದು. ಜ್ಞಾನ ಅಂತೂ ಬೆಟ್ಟದಷ್ಟಿದೆ. ಇದಕ್ಕೆ ನಾವು ಸದ್ಬಳಕೆ ಅನ್ನೋದಿಲ್ಲ, ಇದು ದುರ್ಬಳಕೆ ಇದೆ. क्या ये दुरुपयोग हुआ. तो सदुपयोग कब होगा? ಆ ಜ್ಞಾನದ ಜೊತೆ ಜೊತೆಗೆ ಸಮ್ಯಕ್ತ್ವ ಇದ್ರೆ ಅದು ಸದ್ಬಳಕೆ ಆಗುತ್ತೆ. ऐसा क्यों कहते हैं? ಹಿಂಗೆ ಯಾಕೆ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಸಮ್ಯಕ್ತ್ವ ಇಲ್ಲದೆ ಇರೋ ಜ್ಞಾನ ಯಾವುದಿದೆ ಅದು ವಿನಾಶಕ್ಕೆ, ಅದು ಅಜ್ಞಾನಕ್ಕೆ, ಅದು ದುಃಖಕ್ಕೆ ಕಾರಣ ಆಗುತ್ತೆ. बोलो, सम्यक्त्व के बिना जो ज्ञान होता है ना वो दुख का कारण बनता है. समझो, सालोकानाम त्रिलोकानाम. अब ಕೇವಲ ಜ್ಞಾನದಲ್ಲಿ ಎಲ್ಲ ಕಾಣಿಸ್ತಿದೆ ತಾನೆ, ಮೂರು ಕಾಲ ಮೂರು ಲೋಕ. ನನ್ನ ಮರಣ ಯಾವಾಗಿದೆ ಅಂತ ಕಾಣಿಸ್ತಿದೆಯೋ ಇಲ್ವೋ? ಕಾಣಿಸ್ತಾ ಇದೆ ತಾನೆ. ಕಾಣಿಸದೆ ಹೋಗಿದ್ರೆ ಮೂರು ಲೋಕದ ಜ್ಞಾನ ಹೆಂಗಾಗುತ್ತೆ? दिख रहा है ना. अब क्या क्या दिख रहा है केवल ज्ञान में? ಮೂರು ಲೋಕದ ಎಲ್ಲ ವಿಷಯಗಳು ಜ್ಞಾನದಲ್ಲಿ ತಿಳಿದು ಬರ್ತಾ ಇದೆ. ಆದ್ರೆ ಸಮಸ್ಯೆ ಯಾಕಿಲ್ಲ? ಯಾಕಂದ್ರೆ ಸಮ್ಯಕ್ ಜ್ಞಾನ ಇದೆ. ಇದೇ ಜ್ಞಾನ ಸಮ್ಯಕ್ತ್ವ ಇಲ್ಲದೆ ಪ್ರಕಟ ಆಗಿದ್ರೆ ಇಲ್ಲ ಅರ್ಹಂತ ಪರಮೇಶ್ವರಷ್ಟು ದುಃಖಿ ಯಾರೂ ಆಗ್ತಾ ಇರಲಿಲ್ಲ. कि प्रपंच में सबसे ज्यादा दुखी कौन? क्या अरहंत परमेष्ठी. क्यों? क्योंकि सम्यक ज्ञान नहीं है, सम्यक्त्व नहीं है. तो ಕೇವಲ ಜ್ಞಾನ ಯಾವಾಗುತ್ತೆ? ಸಮ್ಯಕ್ತ್ವದ ನಂತರ. तो ಸಮ್ಯಕ್ತ್ವ ಇದ್ರೆ ಜ್ಞಾನ ಸುಖಕ್ಕೆ ಕಾರಣ, ಮತ್ತೆ ಸಮ್ಯಕ್ತ್ವ ಇಲ್ಲದೆ ಹೋದ್ರೆ ಅದೇ ಜ್ಞಾನ ದುಃಖಕ್ಕೆ ಕಾರಣ. ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನದ ಉಪಯೋಗ ಏನು ಹಾಗಾದ್ರೆ? ज्ञान का उपयोग क्या होना चाहिए फिर? बोले हित अहित का निर्णय. ಇದು ಜ್ಞಾನದ ಸದ್ಬಳಕೆ. ಪ್ರಾರಂಭ ಎಲ್ಲಿಂದ ಮಾಡಲು? परद्रव्यनते भिन्न आप में रुचि. तो इसका अर्थ क्या हुआ? उपयोग कौन सा? कि हित अहित का निर्णय ನಾವು ಮಾಡ್ತಾ ಇದ್ರೆ ಅದು ನಮ್ಮ ಜ್ಞಾನದ ಸದ್ಬಳಕೆ ಇದೆ. ಇದನ್ನ ಬಿಟ್ಟು ನಾವು ಜ್ಞಾನವನ್ನ ಉಳಿದ ವಿಷಯಕ್ಕೆ ಬಳಸ್ತಾ ಇದ್ರೆ ಅದು ದುರುಪಯೋಗ ಇದೆ. ठीक है. तो ಇಲ್ಲಿಂದ ಪ್ರಾರಂಭ ಮಾಡಿ ಸಮ್ಯಕ್ ದರ್ಶನ ಜ್ಞಾನವನ್ನ ಹೇಳಿದ್ರು. ಆಮೇಲೆ ಸ್ವಲ್ಪ ಚಾರಿತ್ರ ಹೇಳಿದ್ರು. ಈಗ ಬಂದಿದ್ದೀವಿ ಅನುಪ್ರೇಕ್ಷೆಗಳ ಕಡೆಗೆ. ಅನುಪ್ರೇಕ್ಷೆಗಳು ಯಾಕೆ ಬಂತು? ಹೇಳ್ತಾರೆ ಜಾಸ್ತಿ ಜ್ಞಾನ ಇದ್ರೂ ಸಮಸ್ಯೆ ಇಲ್ಲ, ಅಥವಾ ಕಮ್ಮಿ ಜ್ಞಾನ ಇದ್ರೂ ಸಮಸ್ಯೆ ಇಲ್ಲ. ಸಂಯಮ ಮುಂದೆ ಹೋಗೋದು ಹೇಗೆ? ಹೇಳ್ತಾರೆ ಸಂಯಮ ಮುಂದೆ ಹೋಗೋದು ಅನುಪ್ರೇಕ್ಷೆಯಿಂದ. ಅರ್ಥ ಆಗ್ತಿದೆ? ಸರಿಯಾದ ಸಂಯಮ, ಒತ್ತಾಯಪೂರ್ವಕವಾದ ಸಂಯಮ ಅಲ್ಲ. जिसको हम कहते हैं सहज संयम. तो ಜೀವನದಲ್ಲಿ ಸಹಜ ಸಂಯಮ ಬರಬೇಕಾದ್ರೆ कि ಅಲ್ಲಿ ಕೆಲಸ ಮಾಡುತ್ತೆ ಅನುಪ್ರೇಕ್ಷೆ. ಅನುಪ್ರೇಕ್ಷೆ ಮಾನೆ ಸತತ ಚಿಂತವನ್. ಅನುಪ್ರೇಕ್ಷೆ ಅಂದ್ರೆ ಸತತವಾಗಿ ಚಿಂತನೆ ಮಾಡೋದು, ಚಿಂತೆ ಮಾಡೋದಲ್ಲ, ಚಿಂತನೆ ಮಾಡೋದು. ठीक है ना. तो ಚಿಂತನೆ ಸತತ ನಡೆದರೆ ಸಂಯಮ ಮುಂದಕ್ಕೆ ಹೋಗುತ್ತೆ. ಈ ನಾವು ಕೇಳಕ್ಕೆ ತುಂಬಾ ತುಂಬಾ ಸ್ಥೂಲ ವಿಷಯ ಅನ್ನಿಸ್ತಾ ಇದೆ, ಆದರೆ ಇದು ತುಂಬಾ ದೊಡ್ಡ ವಿಷಯ ಇದೆ. बहुत सूक्ष्म विषय है ये. ನಿನ್ನೆನೇ ಯಾರ್ದು ಪ್ರಶ್ನೆ ಬಂದಿತ್ತಲ್ಲ, कि ಎಲ್ಲ ಆದ್ರೂ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ. ಉಪಾಯ ಏನಿದೆ? ನಾವು 1 hour ಕೇಳ್ಬಿಟ್ಟು ಬಿಟ್ಬಿಡ್ತೀವಿ.
ಒಂದು ಸ್ವಲ್ಪ ಹೊತ್ತು ವಿಚಾರ ಮಾಡಿದ್ರೆ ತುಂಬಾ ದೊಡ್ಡ ವಿಚಾರ ಇದೆ. यहाँ कहते हैं सतत चिंतन. तो ಸತತ ಚಿಂತನ ಆಗ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ನಾವು ಏನೇನೋ ಮಾಡ್ತಾ ಇರ್ತೀವಿ. तो ಅದಕ್ಕೋಸ್ಕರ ಪಾಠಗಳನ್ನು ಮಾಡೋದು, अनुप्रेक्षे पाठಗಳು. ये 12 भावनाओं का जो पाठ है ना, ये क्यों बनाया? ताकि कभी भी दोहरा सको. ಯಾವಾಗ ಬೇಕಾದ್ರೂ ನೀನು ಅದನ್ನ ಪಾಠ ಮಾಡಬಹುದು. तो ಪಾಠ ಮಾಡೋದ್ರಿಂದ ಏನಾಗುತ್ತೆ? ಚಿಂತನೆ ನಡೆಯುತ್ತೆ. ಬಟ್ ಪಾಠ ಮಾಡೋದು ಮರ್ತೋಗ್ಬಿಟ್ಟಿದೆ ನಮಗೆ. ಮಷೀನ್ ತರ ಪಾಠ ಮಾಡ್ಬಿಡ್ತೀವಿ. ಇವತ್ತು ನಿಯಮ ತಗೊಂಡ್ಬಿಟ್ಟಿದ್ದೀನಿ, ದಿನ ಒಂದ್ಸಲಿ ಆದ್ರೂ 12 ಭಾವನಾ ಪಾಠ ಮಾಡಲೇಬೇಕು. ಕ್ಯೂ? नियम लिया भाई, तो पढ़ेंगे ना. कैसे पढ़ेंगे? अभी 10 बजे ऑफिस जाना है, तो 9 ಕೂತಿದ್ದೀವಿ ಪಾಠ ಮಾಡಕ್ಕೆ. तो पाठ होगा? अब कौन सा पाठ होगा? अब ऑफिस का पाठ होगा, भावनाओं का थोड़ी होगा, है ना. तो पाठ अंदरे अर्थ सहित पाठ. ಓದುತ್ತಾ ಇದ್ದಂತೆ ಅರ್ಥ ತಿಳಿಬೇಕು. ठीक है. तो ಇದು 12 ಭಾವನೆಗಳ ಒಂದು ಉಪಕಾರ ತುಂಬಾ ಅಧಿಕ ಇದೆ ನಮ್ಮ ಮೇಲೆ. ಯಾರಿಗೆ ತುಂಬಾ ಆಸಕ್ತಿ, ಮೋಹ, ಲೋಭ ಅನ್ನಿಸ್ತಾ ಇದೆ, ಈ ಪ್ರಯೋಗ ಮಾಡೋದು, ಪ್ರತಿದಿನ ಅರ್ಥ ಸಹಿತವಾಗಿ ಅನುಪ್ರೇಕ್ಷೆಗಳ ಪಾಠ ಮಾಡೋದು. ठीक है. तो ಸ್ವಲ್ಪ ಅನುಪ್ರೇಕ್ಷೆಗಳ ಪಾಠ ಅಥವಾ ಚರ್ಚೆ ನಾವು ಮುಂದುವರಿಸೋಣ. ಎಲ್ಲಿಗೆ ಬಂದಿದ್ವಿ? ಸಂಸಾರ ಭಾವನಾ, है ना. तो संसार भावनेಯಲ್ಲಿ ಏನು ಹೇಳಿದ್ರು? कि सब दुख संसार असार यामे सुख नाही लगाರ. कि ಎಲ್ಲಾ ರೀತಿಯಿಂದ ಎಷ್ಟು ಪ್ರಕಾರದಿಂದ ಸಾಧ್ಯ ಇದೆ, ಎಲ್ಲಾ ಪ್ರಕಾರದಿಂದ ಹುಡುಕಿ ನೋಡಿದೆ. ಚಿಕ್ಕವನಿದ್ದಾಗ ಆಟಿಕೆಗಳನ್ನ ಸಂಗ್ರಹ ಮಾಡಿದೆ, ದೊಡ್ಡವನಿದ್ದಾಗ ವಸ್ತುಗಳ ಸಂಗ್ರಹ ಮಾಡಿದೆ, ಮದುವೆ ಆಯ್ತು, ಮಕ್ಕಳಾಯ್ತು, ಮನೆ ಆಯ್ತು, ಗಾಡಿ ಆಯ್ತು, सब जहां जहां सुख मिलता हो, ಟೂರ್ಗಳಾಯ್ತು, ಪಿಕ್ನಿಕ್ಗಳಾಯ್ತು, सब ಫಂಕ್ಷನ್ಗಳಾಯ್ತು, सब ವಿಧಿ ಎಲ್ಲಾ ಪ್ರಕಾರವಾಗಿ ಹುಡುಕಿ ನೋಡಿದೆ. ಆದರೆ ಎಲ್ಲೂ ಸಾರ ಕಾಣಿಸ್ಲಿಲ್ಲ. ऐसा हम कल चर्चा कर रहे थे ना कि ಯಾವ ಕಡೆಯಿಂದ ವಸ್ತುಗಳನ್ನು ಕೊಟ್ಟರು ಸಮಾಧಾನ ಅಂತೂ ಆಗೋದಿಲ್ಲ ಇವನಿಗೆ. कहीं से कुछ भी ला करके दे दो कि संतोष तो नहीं होने वाला. कौन? कि मैं. ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ನನ್ನ ಬಗ್ಗೆ. ಆಚಾರ್ಯ ಹೇಳ್ತಾರೆ, ಇವನು ಗ್ರಂಥ ಓದುತ್ತಾ ಇದ್ರು ಇನ್ಯಾರೋ 3ನೇ ವ್ಯಕ್ತಿ ಬಗ್ಗೆ ಹೇಳ್ತಿದ್ದಾರೆ ಅಂತ ಓದ್ತಾ ಇರ್ತಾನೆ. ಮನಸ್ಸಲ್ಲಿ ಭಾವನೆ ಅಂತೂ ಹಾಗೆ ಇರುತ್ತೆ. ಓದುವಾಗ ಓದುತ್ತಾ ಇರುವಂತೆ ಕಾಣಿಸ್ತಾನೆ, लेकिन भावना कैसी कि किसी दूसरे की चर्चा, तीसरे की चर्चा चल रही है, मेरी नहीं, मेरी चर्चा चल रही है. मैं ऐसा हूं कि कुछ भी दिया जाए तो मैं पूरा नहीं होता. ठीक है ना. किसी वस्तु का आकर्षण हो जाए तो आकर्षण से पूरा नहीं होता ये, और अधूरा. तो ಸುತ್ತಮುತ್ತ ಏನು ಆಕರ್ಷಣೆಗಳಿದೆ, ವಸ್ತುಗಳಿದೆ, ಇದೆಲ್ಲ ಏನು ತೋರಿಸ್ತಾ ಇದೆ? ನನ್ನ ಅಪೂರ್ಣತೆಯನ್ನ, ನನ್ನ ಕೊರತೆಯನ್ನ. तो ಸಂಬಂಧ ಜೋಡಿಸ್ತಾನೆ ತಾಕಿ ಪೂರಾ ಹೋ ಸಕೆ. ಮಿತ್ರ ಇದ್ದಾನೆ ಯಾತಕ್ಕೆ? ನಾನೇನಾದ್ರೂ ಪೂರ್ತಿ ಆಗ್ತೀನಿ ಅಂತ. ಅರ್ಥ ಆಗ್ತಿದೆ? तो ಎಲ್ಲ ಇದೆ ಇವನಿಗೆ, ಇವನು ಪೂರ್ತಿ ಆಗ್ಲಿಕ್ಕೋಸ್ಕರ. ಇನ್ನು ಮುಂದೆ ನಾವು ಸ್ವಲ್ಪ ಚರ್ಚೆ ಮಾಡೋಣ ಮುಂದಿನ ಭಾವನೆ. ಆಶ್ರವ ಭಾವನೆ. ಶುಭ ಅಶುಭ ಕರ್ಮ ಫಲ ಜೇತೆ ಭೋಗೆ ಜಿಯ ಏಕ ಹಿ ತೇತೆ. ಇಲ್ಲೇನು ಹೇಳುತ್ತಿದ್ದಾರೆ? ಒಂದು ನಿಮಿಷ. ಹಾ,
ಒಂದು ಕಡೆ ಆಶ್ರವ ಇದೆ, ಇನ್ನೊಂದು ಕಡೆ ಅಶುಚಿ ಇದೆ. ಎರಡು ಪ್ರಕಾರದ ಭಾವಗಳಿದೆ. ಒಂದು ಕಡೆ ಆಶ್ರವ ಇದೆ, ಇನ್ನೊಂದು ಕಡೆ ಅಶುಚಿ ಇದೆ. ಆಶ್ರವ और ಅಶುಚಿ ಇವೆರಡರಲ್ಲೂ ವ್ಯತ್ಯಾಸ ಏನಿದೆ? ಅಶುಚಿ ಬಾಹ್ಯದಲ್ಲಿದೆ, ಆಶ್ರವ ಅಂತರಂಗದಲ್ಲಿದೆ. ಆಂತರಿಕ ಅಪವಿತ್ರತೆಗೆ ಆಶ್ರವ ಅಂತಾರೆ, ಬಹಿರಂಗ ಅಪವಿತ್ರತೆಗೆ ಅಶುಚಿ ಅಂತಾರೆ. ಅಂತರಂಗದ ಅಪವಿತ್ರತೆ ಏನು? ಮೋಹ ರಾಗ ದ್ವೇಷ. ಬಾಹ್ಯ अपवित्रते ಏನು? कि शरीर. ठीक है ना. ಭೌತಿಕ ಅಪವಿತ್ರತೆ ಶರೀರ ಇದೆ, ಅಂತರಂಗ ಅಪವಿತ್ರತೆ ಮೋಹರಾಗ ದ್ವೇಷ ಇದೆ. ಈಗ ಎರಡರ ಚರ್ಚೆನೂ ಹೇಳ್ತಾರೆ. ಒಂದು ಕಡೆ ಆಶ್ರವ ಇದೆ, ಇನ್ನೊಂದು ಕಡೆ ಶರೀರ ಇದೆ. ಎರಡರಲ್ಲೂ ಸಮಸ್ಯೆ ಇದೆ ಇವನಿಗೆ. ಮೋಹರಾಗ ದ್ವೇಷಗಳಲ್ಲೂ ಏಕತ್ವ ಇದೆ, शरीरदल्लो एकत्व है, दोनों में एकत्व है. अब क्या होगा? जैसे आश्रव भाव है तो इच्छा उठती है, वो आश्रव भाव या तो मोह होगा या तो राग होगा, या तो द्वेष या तो राग. तो ಮುಂದೆ ಹೋಗಿ 6ನೇ ಅಧಿಕಾರದಲ್ಲಿ ಹೇಳ್ತಾರೆ ಇದನ್ನೆಲ್ಲ. ಸಮತಾ ಸಮಾರೆ ತುತಿ ಉಚಾರೆ ವಂದನಾ ಜನ ದೇವಕೋ, ಇದೆಲ್ಲ ಮುಂದೆ ಹೇಳ್ತಾರೆ. ಇಲ್ಲಿ ಆಶ್ರವ ಭಾವ ಏನಿದೆಯಲ್ಲ, ಇದು ಪ್ರತಿದಿನ ಭೇದ ವಿಜ್ಞಾನ ಮಾಡೋ ಅವಶ್ಯಕತೆ ಇದೆ ನಮಗೆ. ನಿನ್ನೆ ಚರ್ಚೆ ಮಾಡಿದೇನೋ ನಮ್ಮ ಆಸೆಗಳು ಹೆಂಗಿರುತ್ತೆ ಅಂತ. ಕ್ಷಣ ಕ್ಷಣಕ್ಕೂ ಆಸೆಗಳು ಬದಲಾಗ್ತಾ ಇದೆ. ಆ ಆಸೆಗಳ ನಂಬಿಕೆಯಿಂದ ಇವನು ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ. ಹಿಂಗೆ ತಾನೇ ಆಗುತ್ತಾ ಇದೆ. ನಮಗೆ ನಮ್ಮ ಆಸೆಗಳ ಮೇಲೆ ತುಂಬಾ ನಂಬಿಕೆ ಇದೆ, ಇದೆಯೋ ಇಲ್ವೋ? ಇದೆ ತಾನೆ. मैं कुछ भी करता हूं तो क्यों करता हूं? ताकि मेरी इच्छा पूरी हो सके. ठीक है ना. तो ಇಚ್ಛೆಗಳ ಮೇಲೆ ತುಂಬಾ ವಿಶ್ವಾಸ ಇದೆ. ಜಿನ್ವಾನಿ ಹೇಳ್ತಾ ಇದೆ, ಇಚ್ಛೆಗಳು ವಿಶ್ವಾಸಕ್ಕೆ ಅರ್ಹವೇ ಇಲ್ಲ. ನಿನ್ನ ಆಸೆಗಳು, ನಿನ್ನಲ್ಲೇ ಹುಟ್ಟುವಂತಹ ನಿನ್ನ ಆಸೆಗಳ ಸಂತತಿ, ಇದು ವಿಶ್ವಾಸಕ್ಕೆ ಯೋಗ್ಯ ಇಲ್ಲ. बोलो, विश्वास किस पर किया जाता है? ವಿಶ್ವಾಸ ಯಾರ ಮೇಲೆ ಇಡಬಹುದು? ಯಾರು ಬದಲಾಗೋದಿಲ್ಲ. ಮತ್ತೆ ಇವನು ಬದಲಾಗ್ತಾನೆ ಅಂತ ಗೊತ್ತು, तो ವಿಶ್ವಾಸ ಇಡ್ತೀವೇನು? तो ಜಿನ್ವಾನಿ ಹೇಳ್ತಾ ಇದೆ, ಆಶ್ರವ, ನಿನ್ನ ಇಚ್ಛೆಗಳು ಪರ್ಮನೆಂಟ್ ಆಗಿರೋದೇ ಇಲ್ಲ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. तो ನೀನ್ ಯಾಕೆ ಇದ್ರ ಮೇಲೆ ವಿಶ್ವಾಸ ಇಡ್ತಾ ಇದೆಯಾ? ये कितना गंभीर बात है. समझो कि कोई इच्छा उठी, काम भोग इच्छा उठी और 2 मिनट में खत्म. कुछ खाने की इच्छा हुई और ಒಂದು ತುತ್ತು ಬಾಯಿಗಿಟ್ಟ ತಕ್ಷಣ ಆಸೆ ಮುಗ್ದಾಯ್ತು. ಬೋಲು, ಪ್ರಿಪರೇಷನ್ ಯಾವಾಗಿನ ನಡೀತಿತ್ತು? 1 ಅವರ್ 2 ಅವರ್ ಹಿಂದೆಯಿಂದ ಪ್ರಿಪರೇಷನ್ ನಡೀತಿತ್ತು ಆಸೆಗೋಸ್ಕರ. ಮತ್ತೆ ಎಷ್ಟರಲ್ಲಿ ಮುಗೀತು? ಒಂದೇ ಕ್ಷಣದಲ್ಲಿ ಖತಮ್ ಹೋಗ್ಯ. ಬೋಲು, ಮನೆ ಕಟ್ಟಕ್ಕೆ ಎಷ್ಟು ವರ್ಷ ಬೇಕು? ಆಸೆ ಯಾವಾಗ ಮುಗಿಯುತ್ತೆ? ಬೋಲು, ಮನೆಗೆ ಹೋಗಕ್ಕಿಂತ ಮುಂಚೆನೆ ಮುಗಿದಿರುತ್ತೆ ಸುಮಾರು ಜನರದ್ದು. ಬೋಲು, ಆಸೆಗಳ ಯಾವ ವಿಶ್ವಾಸಾರ್ಹತೆ ಇದೆ, ಅದು ಎಷ್ಟಿದೆ? ಒಂದು ಸ್ವಲ್ಪ ಆದ್ರೂ ಆಸೆಗಳ ಮೇಲೆ ವಿಶ್ವಾಸ ಇಡುವಂಥದ್ದು ಏನಾದ್ರೂ ಇದೆಯೇನೋ ಅದರಲ್ಲಿ? ಬೋಲು, ಇನ್ನು इच्छाओं का काल ही सेकंड मात्र है, क्षण मात्र बदल गया. ಸ್ವಲ್ಪ ದಿನ ಒಂದು ಬಟ್ಟೆ ಇಷ್ಟ ಆಗ್ತಿತ್ತು, ಅದೇ ಬಟ್ಟೆ ಈಗ ಇಷ್ಟ ಆಗ್ತಾ ಇಲ್ಲ. ಯಾಕೆ? ಇವನ ಇಚ್ಛೆ ಬದಲಾಗೋಯ್ತು. ಯಾವ ಗಾಡಿ ಚೆನ್ನಾಗಿ ಅನಿಸ್ತಿತ್ತು ಅದೇ ಇವಾಗ ಕೂತ್ಕೊಳ್ಳಕ್ಕೆ ಇಷ್ಟ ಇಲ್ಲ ಇವನಿಗೆ.
जो घर अच्छा लगता था, ಇಚ್ಛೆ ಬದಲಾಯಿತು ಅಂದ್ರೆ ಆ ಮನೆನೇ ಇಷ್ಟ ಆಗೋದಿಲ್ಲ ಇವನಿಗೆ. ಬೋಲು. ಮತ್ತೆ ಇದೆಲ್ಲ ನಾವು ಯಾಕೆ ಮಾಡ್ತಿದ್ದೀವಿ? ನಮಗೆ ನಮ್ಮ ಆಸೆ ಮೇಲೆ ತುಂಬಾ ವಿಶ್ವಾಸ ಇದೆ. ನನ್ನ ಆಸೆ ಇದೆ, ಅದೆಂಗ್ ಬದಲಾಗುತ್ತೆ, ನಾವು ಪೂರ್ತಿ ಮಾಡ್ತೀನಿ. ಕಿ ನೀನು ಆಸೆ ಪೂರ್ತಿ ಮಾಡೋಷ್ಟರಲ್ಲಿ ನಿನ್ನ ಆಸೆನೇ ಬದಲಾಗ್ಬಿಡುತ್ತೆ. तो पूरा किसको करोगे तुम? बोलो. ಅಸ್ರೋ ಭಾವ ಹೇಳುತ್ತಾ ಇದೆ, ನೀನ್ ಅದನ್ನ ಪೂರೈಸುವಷ್ಟರಲ್ಲಿ ಆ ಭಾವನೆ ಬದಲಾಗ್ಬಿಡುತ್ತೆ. ಇನ್ ಯಾರನ್ನು ಬದಲಾಯಿಸ್ತೀಯ ನೀನು? ಯಾರನ್ನು ಪೂರೈಸ್ತೀಯ? तो ರಾಗ ಇರಲಿ ಅಥವಾ ದ್ವೇಷ ಇರಲಿ, ಜಿನ್ವಾನಿ ಹೇಳುತ್ತೆ ಎರಡೂ ಭಾವಗಳು ಕ್ಷಣಿಕ ಇದೆ. ಪಾಪಿ ಜೀವ ಇದ್ರೆ ಅವನಿಗೆ ದ್ವೇಷದಲ್ಲೇ ಆನಂದ ಬರ್ತಾ ಇರುತ್ತೆ. ಕೊಯ್ ಪಾಪಿ ಹೋ तो ಅವನಿಗೆ ಯಾವ್ದ್ರಲ್ಲಿ ಆನಂದ ಆಗುತ್ತೆ? ದ್ವೇಷ. ಅವ್ರನ್ನ ದ್ವೇಷ, ಎಷ್ಟು ದ್ವೇಷ ಮಾಡ್ತಾನೆ ಅಷ್ಟು ಆನಂದ. ಮತ್ತು ಸ್ವಲ್ಪ ಧರ್ಮ ಕಡೆಗೆ ಬಂದ ಅಂದ್ರೆ ಇವನು ಇನ್ನು ಸಂವೇಜ್ಞಾನ ಆಗಿಲ್ಲ, ಇವನಿಗೆ ರಾಗದಲ್ಲಿ ಆನಂದ ಆಗುತ್ತಾ ಇದೆ. ಇಸ್ಕೋ ರಾಗ ಮೇ ಮಜಾ ಆತಾ ಹೈ. ಧವಳ ಗ್ರಂಥದಲ್ಲಿ ಕರುಣೆಗೆ ಪರಿಭಾಷೆ ಏನು ಹೇಳಿದ್ರು? कि करुणा वो जो निस्वार्थ हो. जिस करुणा में स्वार्थ है वो करुणा ही नहीं है. तो ರಾಗದಲ್ಲಿ ಯಾರಿಗೆ ಆನಂದ ಬರ್ತಾ ಇದೆ ಅವನು ಪುಣ್ಯನೂ ಮಾಡ್ತಾ ಇಲ್ಲ. तो ಒಬ್ಬನಿಗೆ ರಾಗದಲ್ಲಿ ಆನಂದ ಬರ್ತಾ ಇದೆ, ಇನ್ನೊಬ್ಬನಿಗೆ ದ್ವೇಷದಲ್ಲಿ ಆನಂದ ಬರ್ತಾ ಇದೆ. ಹೇಳ್ತಾರೆ ಇವರಿಬ್ಬರಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ನಮಗೇನು ಸಮಸ್ಯೆ ಆಗ್ಬಿಟ್ಟಿದೆ, ನಾವು ಇದರಲ್ಲಿ ಭೂಮಿ ಆಕಾಶದಷ್ಟು ವ್ಯತ್ಯಾಸ ನೋಡ್ತಾ ಇದ್ದೀವಿ. ಕಿ ಒಬ್ಬ ಪುಣ್ಯ ಮಾಡ್ತಾ ಇದ್ದಾನೆ, ಒಬ್ಬ ಪಾಪ ಮಾಡ್ತಾ ಇದ್ದಾನೆ, तो ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಜಿನ್ವಾನಿ ಹೇಳ್ತಾ ಇದೆ ತುಂಬಾ ವ್ಯತ್ಯಾಸ ಇಲ್ಲ. ಕ್ಯಾ ವಿಚಿತ್ರ ಲಗ್ರೆ ಕಿ ಇವತ್ತೇನು ವಿಷಯ ಬೇರೆನೆ ಬರ್ತಾ ಇದೆ. कि पाप पुण्य इब्बरಲ್ಲೂ ಜಾಸ್ತಿ ವ್ಯತ್ಯಾಸ ಇಲ್ಲ. कि हाँ बिल्कुल ज्यादा फर्क नहीं है. ये जो अभी पुण्य करता हुआ दिख रहा है ना, थोड़ा रुको, अभी 5-10 मिनट रुको तुम, इस पुण्य की करामत पता चलेगा तुम्हें. यही व्यक्ति पाप करते पकड़ा जाएगा. अब क्या हुआ? और ಯಾವ ವ್ಯಕ್ತಿ ಪುಣ್ಯ ಪಾಪ ಮಾಡ್ತಿರುವಂತೆ ಕಾಣಿಸ್ತಾ ಇದ್ದಾನಲ್ಲ, ಸ್ವಲ್ಪ ಕಾದು ನೋಡು, ಇವನೇ ಪುಣ್ಯದ ಕಡೆಗೆ ಬರ್ತಾನೀಗ. अर्थ ಆಗ್ತಿದೆ? क्यों? क्योंकि भाई द्वेष में कितना देर रुके जीव, उसको राग में आना पड़ता है. तो ರಾಗದಲ್ಲಿ ಎಷ್ಟು ದಿನ ಇಡೋದು? तो ಪುನಃ ದ್ವೇಷದ ಕಡೆಗೆ ಬರಬೇಕಾಗುತ್ತೆ. नहीं तो मजा नहीं ना. ಸ್ವೀಟ್ ತಿಂದ್ರೆ ಖಾರ ತಿನ್ಬೇಕು, ಖಾರ ತಿಂದ್ರೆ नहीं तो मजा कैसे आएगा? तो ಸಂಸಾರದಲ್ಲಿ ಇದೇನು ಭಾರಿ ದೊಡ್ಡ ವ್ಯತ್ಯಾಸ ಇಲ್ಲ ಇವರಿಬ್ಬರಲ್ಲೂ. ನಾವು ಧರ್ಮದ ಕಡೆಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದರಲ್ಲಿ ಭೂಮಿ ಆಕಾಶದಷ್ಟು ವ್ಯತ್ಯಾಸ ನೋಡ್ಬಿಡ್ತೀವಿ. इसमें कोई जमीन आसमान का फर्क नहीं है पुण्य पाप में. ये अभी अभी बदलने वाली चीज है. तो पुण्य करने वाले को भी बहुत अहंकार होता है. किसको देख के? जो पाप कर रहा है. ನೋಡಿದೆ ನಾ ಸಮಾಜದಲ್ಲಿ कि ಸ್ವಲ್ಪ ಇವನು ಬಸ್ತಿಗೆ ಬರ್ತಾ ಇದ್ರೆ ಬಸ್ತಿಗೆ ಬರ್ದೇ ಇರೋರೆಲ್ಲ ಪಾಪಿಗಳು ಕಾಣಿಸ್ತಾರೆ ಅವನಿಗೆ. सब पापी है, ये अकेला पुण्य जीव है. बोलो, दिखता है कि नहीं दिखता? बोलो. ಸ್ವಲ್ಪ ವ್ರತ ಪಾಲನೆ ಮಾಡಕ್ ಶುರು ಮಾಡಿಬಿಟ್ರೆ क्या कहना इसके अहंकार का? अब कोई नहीं दिखता इसको. तो ಇಬ್ಬರಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಒಬ್ಬ ಹೊರಗಡೆ ಒಂದು ತರ ಕಾಣಿಸ್ತಾ ಇದ್ದಾನೆ, ಇನ್ನೊಬ್ಬ ಇನ್ನೊಂದು ತರ ಕಾಣಿಸ್ತಾ ಇದ್ದಾನೆ. ಆದ್ರೆ ಒಳಗಡೆ ಅಂತರಂಗ ಲೋಕ ಒಂದೇ ಇದೆ ಇಬ್ಬರದು. ಇಬ್ಬರಿಗೂ ಭೌತಿಕ ಸಂಸಾರದಲ್ಲೇ ಆನಂದ ಬರ್ತಾ ಇದೆ. दोनों को ले दे के जो कुछ भी चाहिए संसार से चाहिए. ಇಬ್ಬರಿಗೂ
ಏನೇ ಪ್ರಾಪ್ತಿ ಮಾಡ್ಕೊಳ್ಳೋದಿದ್ರು ಈ ಲೋಕದಿಂದ, ಈ ವಸ್ತುಗಳಿಂದ ಬೇಕಾಗಿದೆ. ಇಬ್ಬರಲ್ಲೂ ಸಮಸ್ಯೆ ಇದೆ. तो आश्रव दुख कार्य घनेरे, इस बात को समझना पड़ेगा कि ये आश्रव भाव बहुत दुख देने लायक है, बहुत दुख देते हैं. तो ಆಶ್ರವದಿಂದ ನಾವು ಏನು ಮನೆಗೆ ತಗೊಂಡು ಹೋಗೋದು, ಏನು ಅರ್ಥ ಆಗುತ್ತೆ ಆಶ್ರವ ಭಾವದಿಂದ? कि भाई अपने किसी भी काम पर इतना मत इठलाओ. काम अच्छा या बुरा नहीं होता. ಕರ್ಮ ಇರುತ್ತಲ್ಲ, ಕರ್ಮ ಸರಿ ತಪ್ಪಿರೋದಿಲ್ಲ, ಕರ್ಮದ ಹಿಂದೆ ಇರೋ ಅಭಿಪ್ರಾಯ ಸರಿ ತಪ್ಪಿರುತ್ತೆ. ಈ ಆಶ್ರವ ಭಾವಕ ಮೋಟಾ ಮೋಟಾ ಅರ್ಥ है. ಆಶ್ರವ ಭಾವ ಅಂದ್ರೆ कि ಹೊರಗಡೆ ಪುಣ್ಯ ಕಾಣಿಸ್ತಿದ್ಯೋ ಪಾಪ ಕಾಣಿಸ್ತಿದ್ಯೋ ಇದು ಮಹತ್ವಪೂರ್ಣ ಇಲ್ಲ. ಮಹತ್ವಪೂರ್ಣ ಇದೆ ಅದರ ಹಿಂದಿನ ಅಭಿಪ್ರಾಯ ಏನಿದೆ. ಅರ್ಥ ಆಗ್ತಿದೆ? ಹೇಳಿದ್ನಲ್ಲ, ಒಬ್ಬ ತಂದೆ ಸೇವೆ ತುಂಬಾ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಜಾಸ್ತಿ ಇದೆ. अब क्या इस सेवा का कोई उपयोग है? बोलो, इसका कोई मूल्य है? कुछ नहीं. ये ड्रामा चल रहा है, ठीक है ना? और ಯಾವ ತಂದೆ ಅಕೌಂಟ್ ಅಲ್ಲಿ ಏನೂ ಇಲ್ಲ, ಮತ್ತೆ ಮಗ ಸೇವೆನೂ ಮಾಡ್ತಾ ಇಲ್ಲ, तो ನಾವೇನಂತೀವಿ? ಈ ಮಗ ಸ್ವಾರ್ಥಿ ಇದ್ದಾನೆ. ठीक है ना? तो ಉಲ್ಟಾ ವಿಚಾರ ಮಾಡೋದೀಗ, ಹೊರಗಡೆಗೆ ಸೇವೆ ಮಾಡ್ತಾ ಇರುವಂತೆ ಕಾಣಿಸ್ತಾ ಇಲ್ಲ. बोलो कि पिताजी को डायबिटीज है और पिताजी ठहरे लंपट, बहुत मीठा खाना है इनको. अब ಮಗ ಕೊಡ್ತಾ ಇಲ್ಲ, ಕೊಡೋದು ಬಿಟ್ಟು ಬೈತಾ ಇದ್ದಾನೆ, कि बुद्धि ಇಲ್ಲ ನಿಮಗೆ. तो बोला अब सेवा कर रहा है कि धिक्कार कर रहा है? अब तो सेवा चल रही है ना, लेकिन बाहर क्या दिख रहा है? बाहर क्या दिख रहा है? लेकिन वो सेवा कर रहा है. ಇದನ್ನ ಯಾರಿಗೆ ಅರ್ಥ ಆಗೋದಿಲ್ಲ ಅವನ ಜೀವನದಲ್ಲಿ ದುಃಖನೇ ಅನುಭವಿಸ್ತಾನೆ. कि ನನ್ನ ಮಗ ಅಂತ ಸರಿ ಇಲ್ಲ, ಬೇಕಾಗಿರೋದು ಕೊಡೋದೇ ಇಲ್ಲ. ಸೇವೆ ನಡೀತಾ ಇದೆ. तो आश्रव भाव ಹೇಳ್ತಾ ಇದೆ, तुम अपने कर्मों पर ज्यादा इठलाओ मत, देखो कि इसके पीछे अभिप्राय क्या है. ಅದರ ಹಿಂದೆ ನಮ್ಮ ಅಭಿಪ್ರಾಯ ಏನಿದೆ. ಪುರಾಣಗಳಲ್ಲಿ ಇಂಥ ತುಂಬಾ ಕಥೆಗಳಿದೆ. कि ಒಬ್ಬ ಶ್ರೇಷ್ಠಿ ಬಂದ, ಇಷ್ಟು ದಾನ ಕೊಟ್ಟ, ಯಾಕಂದ್ರೆ ಅವನಿಗೆ ಸ್ವರ್ಗಕ್ಕೆ ಹೋಗೋದಿತ್ತು. ಅವ್ರ ಸ್ವಲ್ಪ ಕಾಲ ಕಳೀತು, ಅವನ ವ್ಯಾಪಾರ ಎಲ್ಲ ನಷ್ಟ ಆಗೋಯ್ತು. ಈಗೇನು ಅನಿಸ್ತಾ ಇದೆ ಅವನಿಗೆ? ಕಾಶ್ ಅವಾಗ ಸ್ವಲ್ಪ ದಾನ ಕಮ್ಮಿ ಮಾಡಿದ್ರೆ थोड़ा बचता. तो ये जो भाव है ना, ये पलटते रहते हैं, तुम्हें कभी भी धोखा दे सकते हैं. ನಿಂಗೆ ಯಾವಾಗಾದ್ರೂ ಮೋಸ ಮಾಡಿಬಿಡೋದು ನಿನ್ನ ಭಾವಗಳು. ಈಗ ನಿನ್ನ ಭಾವ ಒಂದು ಹೇಳ್ತಾ ಇದೆ, ಮುಂದಿನ ಕ್ಷಣಕ್ಕೆ ಇನ್ನೊಂದು ಹೇಳ್ಬಿಡುತ್ತೆ. क्या करोगे इस भावनाओं का? और हम भावनाओं पर खड़े. आश्रव ಹೇಳ್ತಾ ಇದೆ, भावना भी नहीं, अभिप्राय देखो, जिसको निर्जरा तत्व निस्वार्थ कर्म ಅಂತ ಹೇಳುತ್ತೆ. ಜಾಸ್ತಿ ಚರ್ಚೆ ಮಾಡಕ್ ಟೈಮ್ ಇಲ್ಲ ನಮಗೆ. ಅಶುಚಿ ಏನ್ ಹೇಳ್ತಾ ಇದೆ? ಪಲ ರುಧಿರ ರಾಧ ಬೈತೋ, ಪಲ ರುಧಿರ ರಾಧ ಮಲ ಥೈಲಿ ಕಿ ಕಸ ವಸಾದಿತೆ ಮೇಲಿ ನವ ದ್ವಾರ ಬಹೆ ಘಿನಕಾರಿ ಅಸ ದೇಹ ಕರೆ ಕಿಂ ಯಾರಿ. ठीक है ना? तो ನಿನ್ನೇನೋ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು, ಎಲ್ಲ ಸ್ವಾಧ್ಯಾಯ ಮಾಡ್ತೀವಿ ಆದ್ರೂ ದೇಹ ಭಾವ ಕಮ್ಮಿ ಆಗುತ್ತಾ ಇಲ್ಲ. स्वाध्याय करते हैं लेकिन देहाश्रित जीवन
ದೇಹ ಭಾವ ಇದು ಹೋಗುತ್ತಾನೆ ಇಲ್ಲ. ದೇಹ ಭಾವ ಅರ್ಥ ಆಗುತ್ತೆ ಎಲ್ಲರಿಗೂ. ದೇಹ ಭಾವ ಅಂದ್ರೆ ದೇಹಾಶ್ರಿತ ಜೀವನ ಮಾಡೋದು, ದೇಹವನ್ನೇ ಸರ್ವಸ್ವ ಅಂತ ತಿಳಿಯೋದು, 24 hours ದೈಹಿಕ ಜೀವನವನ್ನೇ ಜೀವಿಸೋದು, ಎಲ್ಲ ಕೆಲಸಗಳು ದೇಹಕ್ಕೋಸ್ಕರನೇ ಸಮರ್ಪಿತ. ಇದಕ್ಕಂತಾರೆ ದೇಹ ಭಾವ. ಯಾರಿಗೆ ದೇಹ ಭಾವ ಹೋಗ್ತಾ ಇಲ್ಲ ಅವ್ರಿಗೆ ಉಪಾಯ ಏನಿದೆ? ಅಶುಚಿ ಭಾವನೆ ಪಾಠ ಮಾಡೋದು. ಅಶುಚಿ ಭಾವನೆ ಏನ್ ಹೇಳ್ತಾ ಇದೆ? कि ನಿನಗೆ ನಿಜವಾಗ್ಲೂ ದೇಹ ಭಾವನೂ ಇಲ್ಲ. क्या सुनना क्या कह रहे? तुम्हें देह भाव भी नहीं है पूरा पूरा, ನಿನಗೆ ಚರ್ಮ ಭಾವ ಇದೆ. क्या? ನಿನಗೆ ಚರ್ಮ ಸ್ಕಿನ್ ಅಥವಾ ಕೇಶ ಭಾವ, ಪೂರ್ತಿ ಪೂರ್ತಿ ಶರೀರ ಭಾವನೂ ಇಲ್ಲ ಇವನಿಗೆ. ಇವನಿಗೆ ಶರೀರ ಅಂದ್ರೆ ಏನ್ ಕಾಣಿಸುತ್ತೆ? ಚರ್ಮ, ತ್ವಚಾ ಯಾ ಫಿರ್ ಕೂದಲು. ಇದನ್ ಬಿಟ್ಟು ದೇಹ ಏನು ಕಾಣಿಸೋದಿಲ್ಲ. ಇದನ್ ಬಿಟ್ಟು ಏನಾದ್ರೂ ಕಾಣಿಸಿದ್ದಿದ್ರೆ ಬೋಲೆ ದೇಹ ಭಾವ ಆಗುತ್ತಿತ್ತೇನು? ಈ ಚರ್ಮದ ಒಳಗಡೆ ಪಲ ರುಧಿರ ರಾಧ ಮಲ ಥೈಲಿ ಕಿ ಯಾರಾದ್ರೂ ಲಿವರ್ ತೆಗೆದು ಮುಂದೆ ಟೇಬಲ್ ಮೇಲೆ ಇಟ್ಟು ಬಿಟ್ರೆ ಈಗ ಏನಾಗುತ್ತೆ? ಬಿಲ್ಕುಲ್ ಸುಗಂಧ. ಒಳಗಡೆ ಅಂತೂ ಮಲದ ದೊಡ್ಡ ಚೀಲ ಇದೆ. ಮಲದ ಚೀಲ ಸುತ್ಕೊಂಡು ತಿರುಗ್ತಾ ಇದ್ದಾನೆ. ಮತ್ತು ದೇಹ ಭಾವ ದೇಹ ಭಾವ ಯಾರಿಗೆ ಒಳಗಡೆ ಏನೇನ್ ತಗೊಂಡು ಓಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತಿದೆ ಅವನಿಗೆ ದೇಹ ಭಾವ ಹೆಂಗಾಗುತ್ತೆ? लेकिन हम बोलते हैं बोलो मत ये सब बोलने की बात नहीं है. ಹಿಂಗೆ ತಾನೇ ಹೇಳೋದು ನಾವು. ಶರೀರದ ಮಲಿನತೆ ಬಗ್ಗೆ ಮಾತಾಡೋದಿಲ್ಲ. क्यों? दिख जाएगा ना. ಬಾಯಿಂದ ಎಷ್ಟು ದುರ್ಗಂಧ ಬರುತ್ತೆ ये मुझे तो पता है ना, दूसरे को नहीं पता. तो नहीं मौत फ्रेशनर डालेंगे. ದೇಹದಿಂದ ಎಷ್ಟು ದುರ್ಗಂಧ ಬರುತ್ತೆ ಗೊತ್ತಿದೆ ತಾನೆ. ಆದ್ರೆ ಇದನ್ನ ಮಾತಾಡೋದಿಲ್ಲ ನಾವು. ಮಾತಾಡೋದಿಲ್ಲ, ಜೊತೆಗೆ ಮುಚ್ಚಿಟ್ಟು ಬಿಡ್ತೀವಿ. ಆಚಾರ್ಯ ಹೇಳ್ತಾ ಇದ್ದಾರೆ, ಸ್ವಲ್ಪ ನೋಡು, ಕಣ್ತೆರೆದು ನೋಡು. ನೀವು ಹಲ್ಲು ಕಿತ್ತಕ್ಕೆ ಜಾಸ್ತಿ ಖರ್ಚಾಗುತ್ತೋ ಅಥವಾ ಹಲ್ಲು ಅಂಕುಡೊಂಕಿದ್ರೆ ಅದನ್ನ ಸರಿ ಮಾಡಕ್ ಜಾಸ್ತಿ ಖರ್ಚಾಗುತ್ತೋ? तो समस्या किसमें है ना? चल क्या रहा है? इसको बस दिखना है, वास्तविकता स्वीकार नहीं, दिखना है. ಆದ್ರೆ ಬದಲೇಲಾಗುತ್ತೆ. ಯಾರಿಗಿಷ್ಟು ದೇಹ ಭಾವ ಇದೆ ತಿಂಗಳಲ್ಲಿ 1-2 ದಿನ ಸ್ಮಶಾನದ ಕಡೆಗೆ ಹೋಗಿ ಬರೋದು. भाई अंत में तो वही जाना ना. तो महीने में 1-2 बार तो घूम के आ जाओ, पता चले संगी साथी कैसे. कोई दिक्कत तो नहीं. हाड़ जले जैसे वन की लकड़ियां, केस जले जैसे घासा, ऐसे तो जल जाएंगे. तो ಇದ್ಯಾವುದು ಬೂದಿ ಆಗೋದಿದೆ, ಈ ಬೂದಿ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಲ್ಲ. तो ಕನ್ನಡಿ ಮುಂದೆ ನಿಂತು ನೋಡಿದ್ರೆ ನಿನ್ನ ದೇಹದ ಜೊತೆ ಜೊತೆಗೆ ಸತ್ತ ಶವವನ್ನು ನೋಡ್ಲಿಕ್ಕೆ ಬರಬೇಕು ನಮಗೆ. तभी तो काम आएगा. जो आईने में दिख रहा है वो मुर्दा है. जागो रे मुर्दों का गांव, मुर्दा ही तो है. ಕುಂದ ಸ್ವಾಮಿ ನೇರವಾಗಿ ಶವ ಅಂತ ಕರೀತಾರೆ.
मिथ्या दृष्टि सत्य शव, वो शव है। क्यों? क्योंकि चैतन्ಯವೇ ಇಲ್ಲ। तो ಏನಿದೆ ಒಳಗಡೆ ಬೋಲು? 70s 80s ಅಲ್ಲಿರೋ ಆಕ್ಟರ್ ಆಕ್ಟ್ರೆಸಸ್ ಅವ್ರ ಫೋಟೋಗಳು ಇವಾಗ ನೋಡಿದ್ರೆ ಹೆಂಗಿದ್ದಾರೆ? तो पता चलेगा ना शरीर की क्या हालत होती है। तो शरीर तो एक मिनट भी बदले बिना नहीं रहता। तो अशुचि भाव ಹೇಳ್ತಾ ಇದೆ, अंतरंग शरीर और बहिरंग शरीर दोनों को अलग अलग मत करो, ಎರಡು ಒಂದೇ ಇದೆ। अंतरंगದಲ್ಲಿ ಏನಿದೆ ಅದೇ बहिरंगದಲ್ಲೂ ಇದೆ। तुम अलग अलग करते हो, तुम छुपा देते हो, है ना। तो अशुचि भाव बहुत चर्चा कर चुके हम लोग अशुचि भाव पर। अब देखो ಕೊನೆ ವಿಷಯ ಸಂವರ ನಿರ್ಜರ ಸ್ವಲ್ಪ। तो ಸಂವರ ನಿರ್ಜರ ಏನು ಹೇಳ್ತಾ ಇದ್ದಾರೆ कि ಇಲ್ಲಿವರೆಗೆ ಯಾವ ಜೀವನ ನಡೀತಾ ಇದೆ ಆ ಜೀವನ ಒಂದು ಕಡೆಗಿದೆ, ಮತ್ತೆ ಸಂವರ ನಿರ್ಜರ ಜೀವನ ಇನ್ನೊಂದು ಕಡೆಗಿದೆ। ये दो जीवन होते हैं, एक आश्रव वाला जीवन और एक संवर निर्जरा वाला जीवन, है ना। तो ಇವೆರಡು ಜೀವನದಲ್ಲಿ ನಾನು ಯಾವ ಜೀವನ ಮಾಡೋದಿದೆ? ಆಶ್ರವದ ಜೀವನ ಅಂತೂ ನಡೀತಾ ಇದೆ, ಪ್ರತಿದಿನ ರಾಗ ದ್ವೇಷದಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ। अब ಸಂವರ ನಿರ್ಜರ ಜೀವನವನ್ನು ಜೀವಿಸೋದಾದರೆ कि ಮೊಟ್ಟ ಮೊದಲ ಅವಶ್ಯಕತೆ ಏನಿದೆ ಹೇಳಿದ್ರು? ಮೊಟ್ಟ ಮೊದಲ ಅವಶ್ಯಕತೆ कर्मದ ಉದಯವನ್ನ ದುರ್ಲಕ್ಷ್ಯ ಮಾಡು। सबसे पहला कंडीशन है, जो भी कर्म का उदय हो, पुण्य उदय अथवा पापद उदय, उदय जो भी हो, ಸಂವರ ನಿರ್ಜರ ಜೀವನ ಯಾರಿಗೆ ಜೀವಿಸೋದಿದೆ ಮೊದಲ ನಿಯಮ ಇದೆ कि ನೀನು ಉದಯವನ್ನ ಬಿಟ್ಟು ಮಾತಾಡು। ಕೇಳಕ್ಕಂತೂ ತುಂಬಾ ಸುಲಭ ಅನಿಸ್ತಾ ಇದೆ कि ಕರ್ಮದ ಉದಯ ಬಿಟ್ಟು ಬೇರೆ ಮಾತಾಡೋದಿದೆ। ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ವಿಚಾರ ಮಾಡಿದ್ರೆ ಕರ್ಮದ ಉದಯ ಬಿಟ್ಟು ನಾವು ಬೇರೆ ಏನು ಮಾತಾಡೋದೇ ಇಲ್ಲ, ನಮಗ್ ಬೇರೆ ಏನು ಮಾತಾಡಕ್ ಬರೋದೇ ಇಲ್ಲ। कर्म उदय के सिवा हम कुछ सीखे ही नहीं, कुछ दिखता नहीं। ಯಾರಿಗಾದ್ರೂ ಕೇಳಿದ್ವಿ ಹೆಂಗಿದಿರಿ? तो ಹೆಂಗಿದೀವಿ कर्मದ उदय ಹೆಂಗಿದೆ ಹಂಗಿದೀವಿ, ठीक है ना। कर्म का उदय जैसा है वैसे है। ಅಂತರಂಗ ಜೀವಿಯ ಸ್ಥಿತಿ ಏನಿದೆ ಆ ಕಡೆಗಂತೂ ಗಮನ ಇಲ್ಲ, ಗಮನ ಎಲ್ಲಿದೆ ಬೈ? ಶರೀರ ಅಂತೂ नामकर्म आयु कर्मದ ಕೈಯಲ್ಲಿದೆ ತಾನೆ। तो थोड़ा दुर्लक्ष्य करना पड़ेगा ना कि ತಲೆನೋವು ಬಂತು ಬೆನ್ನೋವು ಬಂತು कि ತಲೆನೋವು ಬೆನ್ನೋವು ತಗೊಂಡು ಹೋಗೋರಿದ್ದೇವೆ ನಾವು, बोलो दुर्लक्ष्य तो करना पड़ेगा ना, ऐसे ही रहेगा ये। ಯಾರು ಕರ್ಮದ ಉದಯವನ್ನ ದುರ್ಲಕ್ಷ್ಯ ಮಾಡ್ತಾನೆ ಅವನೇ ಸಂವರ ನಿರ್ಜರ ಜೀವನ ಜೀವಿಸಬಹುದು, ಅವನಿಗೆ ಜೀವ ಅಮೃತವನ್ನ ಧಾರೆ ಎರೆಯುತ್ತೆ। ಮತ್ತೆ ನಾವು ಇದನ್ನೇ ನೋಡ್ತಾ ಇದೀವಿ ಇನ್ನು कि ತಲೆನೋವು ಇದೆ, ಆ ನೋವು ಇದೆ, ಈ ನೋವು ಇದೆ, ಅದಾಗಿದೆ, ಇದಾಗಿದೆ। बोलो फिर ಶರೀರದ ಪ್ರಕೃತಿ ಏನಿದೆ? शरीर की प्रकृति क्या है? वो मोटा होना चाहता है। ಶರೀರದ ನೇಚರ್ ಏನಿದೆ ಅದಕ್ಕೆ ಎಷ್ಟು ಕೊಡ್ತೀರ ಅಷ್ಟು ಬೇಕಾಗಿದೆ। ನೋಡ್ತೀವಲ್ಲ, ತಿಂದಷ್ಟು ಹೊಟ್ಟೆ ದಪ್ಪ ಆಗುತ್ತೆ, ಇನ್ನೂ ದೊಡ್ಡದಾಗುತ್ತೆ। ಕೆಲವೊಬ್ರು ಎಷ್ಟು ದೊಡ್ಡದು ಮಾಡ್ಕೋತ ಅಂದ್ರೆ ಆಪರೇಷನ್ ಮಾಡಿ ಸಣ್ಣದು ಮಾಡಬೇಕಾಗುತ್ತೆ। क्या? तो शरीर की प्रकृति तो ऐसे है कि फैलो, पूरी प्रकृति ही ऐसी है। ಗಿಡ ಮರ ಎಲ್ಲಕ್ಕೂ ಏನ್ ಬೇಕಾಗಿದೆ? ಫೆಲೋ, ಸಂತತಿ ಉತ್ಪನ್ನ ಕರು।
तो ಶರೀರಕ್ಕೂ ಅದೇ ಬೇಕಾಗಿದೆ. ನೋಡಿದೀವಿ, ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಮೊದಲ ಸಮಸ್ಯೆ ಕೊಡೋರು ಯಾರು? ದೇಹ. ದಿನ ನಿದ್ದೆ ಬರೋದಿಲ್ಲ, ಇವತ್ತು ಸ್ವಾಧ್ಯಾಯಕ್ಕೆ ಹೋಗೋದಿದೆ ಬೋಲೋ, ಇವತ್ತು ಗ್ಯಾರಂಟಿ ಬರುತ್ತೆ. ಯಾಕೆ ಬರ್ತಾ ಇದೆ? ಶರೀರಕ್ಕೆ ಆತ್ಮಿಕ ಜೀವನ ಬೇಡವಾಗಿದೆ. मैंने बहुत देखे ऐसे. ಆತ್ಮಿಕ ಕೆಲಸ ಮಾಡಕ್ ಹೋದ್ವಿ, ಅಷ್ಟರಲ್ಲೇ ಶರೀರದಲ್ಲಿ ಯಾವತ್ತೂ ಬರದೇ ಇರೋ ರೋಗ ಎಲ್ಲ ಬರುತ್ತೆ. ये क्यों हो रहा है? क्योंकि शरीर बिल्कुल नहीं चाहता ऐसा जीवन नहीं चाहता शरीर. तो क्या करोगे? ಶರೀರ 24 ಗಂಟೆ ನಮಗೆ ಹೇಳ್ತಾ ಇದೆ. ಕಣ್ಣು, ಕಿವಿ, ಮೂಗು, ಬಾಯಿ, ತ್ವಚೆ ಇದು ನಮಗೆ ಹೇಳ್ತಾನೆ ಇದೆ. ಅದ್ರ ಕಡೆಗೆ ಹೋದ್ರೆ ಸಂವರ ನಿರ್ಜರ ಜೀವನ ಹೆಂಗ್ ಮಾಡ್ಲಿಕ್ಕಾಗುತ್ತೆ? ಸಂವರ ನಿರ್ಜರ ಸುಖಮಯ ಜೀವನ ಇದೆ. तो सुखमय जीवन निस्वार्थ जीवन. तो निस्वार्थ जीवन अंदर ಏನು? निस्वार्थ जीवन का एक ही अर्थ होता है कि मुझे बाहर से ऐसा कुछ नहीं मिलेगा जिससे मेरा हित होगा. बस ಸಂವರ ನಿರ್ಜರ ಖಂಡಿತ ಆಗುತ್ತೆ. ಈ ಜೀವಿಗೆ ನಿಯಮದಿಂದ ಸಂವರ ನಿರ್ಜರ ಆಗುತ್ತೆ. ಜೀವ ಏನು ಹೇಳ್ತಾ ಇದೆ? ಹೊರಗಡೆಯಿಂದ ನನಗೇನೂ ಬೇಕಾಗಿಲ್ಲ, ಹೊರಗಡೆಯಿಂದ ಏನೇ ಬಂದರೂ ನನ್ನ ಹಿತ ಆಗೋದಿಲ್ಲ. अब बिल्कुल होगा हित, संवर निर्जरा होगा. तब तक संवर निर्जरा नहीं हो सकता. ನಿರ್ಜರ ಅಂತೂ ಆಗುತ್ತಾ ಇದೆ. ಅನಾದಿ ಕಾಲದ ಕರ್ಮಗಳೇ ನಮ್ಮ ಜೊತೆಗಿಲ್ಲ. ಈಗ ಪ್ರತಿದಿನ ಹೊಸ ಹೊಸ ಕರ್ಮಗಳು ಬರ್ತಾ ಇದೆ. ಆದ್ರೆ ಪುರುಷಾರ್ಥ ಯಾವಾಗ? ಹೊಸದು ಬಂದ ಆಗಲಿಲ್ಲ ಅಂದ್ರೆ, ಹೊಸದು ಬಂದ ಆಗುತ್ತಾ ಇದೆ ಅಂದ್ರೆ ಪುರುಷಾರ್ಥ ಎಲ್ಲಿದೆ? ಸಮझो कि ಅಕೌಂಟ್ ಅಲ್ಲಿ ತುಂಬಾ ಕ್ಯಾಶ್ ಇದೆ, तो ಅದನ್ನು ಉಪಯೋಗಿಸೋದಿಲ್ವೋ? ಏನ್ ಮಾಡೋದು? क्या उत्तर है बोलो? उपयोग ताने. अच्छा, अगला प्रश्न, वो उसका उपयोग करेगा या नहीं करेगा? ಯಾರ ಅಕೌಂಟ್ ಅಲ್ಲಿ ಕ್ಯಾಶ್ ಇದೆ ಅವನು ಉಪಯೋಗ ಮಾಡ್ತಾನೋ ಮಾಡೋದಿಲ್ವೋ? ಮಾಡ್ತಾನೆ. ಜಿನ್ವಾನಿ ಹೇಳುತ್ತೆ ಅವನಿಗೆ ರಾಗ ಭಾವ ಇದ್ರೆ ಮಾಡ್ತಾನೆ. राग भावने इल्दे होद्रे अब खत्म. कौन सा उपयोग? कि सदुपयोगी, तुम उपयोगी नहीं है ना, तो सदुपयोग कहां से होगा? ಭರತ ಚಕ್ರವರ್ತಿ 6 ಖಂಡದ ಸಂಪತ್ತಿ ಬಿಟ್ಟು ಹೋದ್ರಲ್ಲ, तो ಯಾರ್ಯಾರು ಕೊಟ್ಟು ಹೋದ್ರು? ಅಲ್ಲೇ ಬಿಟ್ಟು ಹೋಯ್ತು. अब चिंता ही नहीं है. ಅರ್ಥ ಆಗ್ತಿದೆ? ಇದು ಏನಾಗುತ್ತೆ? ಈ ಭಾವದಿಂದ ಸಂವರ ನಿರ್ಜರ ಆಗುತ್ತೆ. ಯಾವ ಭಾವದಿಂದ? ಆ ಉಪಯೋಗಿಸುವ ರಾಗ ಭಾವನೆ ಹೊರಟೋಯ್ತು. अब संवर निर्जरा होगा. ಅಲ್ಲಿ ತನಕ संवर निर्जरा ಇಲ್ಲ. सदुपयोग करो या दुरुपयोग, बंद होगा. जब कुछ उपयोग करने का भाव ही ना हो तब संवर निर्जरा. ಅರ್ಥ ಆಗ್ತಿದೆ? ಕರ್ಮದ ಉದಯ ಬಂತು, ಸ್ಟಾಕ್ ಅಲ್ಲಿ ಇದೆ, ಅಕೌಂಟ್ ಅಲ್ಲಿ ಕ್ಯಾಶ್ ಇದ್ದಂಗೆ. ಇನ್ನು ಉದಯಕ್ಕೆ ಬಂತು, ಎಫ್ ಡಿ ಮಾಡಿ ಇಟ್ಟಿದ್ವಿ, ಮ್ಯಾಚ್ಯೂರ್ ಆಯಿತು, तो कर्म उदय बंदिದೆ ಈಗ. अब बोलो कर्म के उदय को भोगना कि नहीं भोगना? ಅರ್ಥ ಆಗ್ತಿದೆ? अच्छा, कर्मದ ಉದಯವನ್ನ ಭೋಗಿಸ್ತಾನೋ ಭೋಗಿಸೋದಿಲ್ವೋ? ಭೋಗಿಸ್ತಾನೋ ಭೋಗಿಸೋದಿಲ್ವೋ? ಅಪ್ಪನು ಕರ್ಮದ ಉದಯದಲ್ಲಿ ಅವನ ದೃಷ್ಟಿ ಇದ್ರೆ ಭೋಗಿಸ್ತಾನೆ. ಕರ್ಮದ ಉದಯದಲ್ಲಿ ರಾಗಭಾವ ಇದ್ರೆ ಭೋಗಿಸ್ತಾನೆ.
ಮತ್ತು ಕರ್ಮದ ಉದಯದ ಕಡೆಗೆ ಗಮನವೇ ಇಲ್ಲ, ಅದರ ಬಗ್ಗೆ ದುರ್ಲಕ್ಷ್ಯ ಇದೆ. ಇನ್ಯಾವ ಕರ್ಮದ ಉದಯ? ಭೋಗ. ಕರ್ಮದ ಉದಯ ಬರುತ್ತೆ, ಹೊಟ್ಟೋಗುತ್ತೆ, भोग ಇಲ್ಲ. अब भोग नहीं होगा, तो भोग नहीं होगा, इसका नाम संवर. क्या ಅರ್ಥ ಆಗ್ತಿದೆ? ಅಲ್ಪ ಸ್ವಲ್ಪ. ಸಂವರ ಅಂದ್ರೆ ಏನು? ಕರ್ಮದ ಉದಯ ಬಂತು, ಆದ್ರೆ ಕರ್ಮದ ಉದಯವನ್ನ ಭೋಗಿಸ್ಲಿಲ್ಲ, ಇದರ ಅರ್ಥ ಸಂವರ. ಮತ್ತೆ ಕರ್ಮದ ಉದಯ ಬಂತು, ಭೋಗಿಸ್ದ, ಇದರ ಹೆಸರು आश्रव. ठीक है, कर्म का उदय आया और भोगा ही नहीं, ये दोनों अलग अलग बात है ना. ಮಾಡಿದ ಕರ್ಮ ಅನುಭವಿಸಲೇಬೇಕು ಅಂತ ಒಂದು ಕಡೆ, ಜಿನ್ವಾನಿ ಏನ್ ಹೇಳ್ತಾ ಇದೆ? ನೈ ಕರ್ಮ ಮಾಡಿರೋದು ಉದಯಕ್ಕೆ ಬರೋದು ನಿಯಮ ಇದೆ. समझना बात को, जो कर्म बंधेगा वो उदय में जरूर आएगा. ಉದಯಕ್ಕೆ ಬರೋ ನಿಯಮ ಇದೆ, ಆದ್ರೆ ಭೋಗಿಸುವ ನಿಯಮ ಇಲ್ಲ. उदय का नियम है, भोगने का नियम नहीं. क्या हो गया? बोलो, फैक्ट्री में आग लग गई तो क्या करना? बोले जो करना करो, लेकिन दुख मत मनाओ. ठीक है ना? जो करना सब करो, दुख मत मनाओ. दुख नहीं मनाया तो संवर निर्जरा होगी. अर्थ ಆಗ್ತಿದೆ? ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಯಿತು, ಕಾಲ್ ಮುರಿತು, तो असाता वेदनी उदय तो बनतो है ना. अब दुख मनाओगे तो आश्रय होगा, और दुख नहीं मनाओगे तो संवर निर्जरा ಆಗುತ್ತೆ. तो ಉದಯ ಅಂತೂ ಬಂದಿತ್ತಲ್ಲ, ಮಗ ಮಾತು ಕೇಳಲಿಲ್ಲ, ಉದಯ ಯಾವುದು? ಪಾಪದ ಉದಯ. ठीक है ना? ಉದಯ ಪಾಪದ್ದು. ಆದ್ರೆ ನೀನು ದುಃಖ ಪಟ್ರೆ ಆಶ್ರವ, ನೀನು ಸಮಭಾವದಲ್ಲಿದ್ರೆ ಒಳ್ಳೆ ಸಂವರ ನಿರ್ಜರ. ಅರ್ಥ ಆಗ್ತಿದೆ? ಒಳ್ಳೆ ಜಾಬ್ ಸಿಕ್ತು तो ಪುಣ್ಯದ ಉದಯ, तो ಖುಷಿ ಖುಷಿಯಿಂದ ಊರಲ್ಲಿರೋರಿಗೆಲ್ಲ ಪಾರ್ಟಿ ಕೊಡ್ತಾ ಇದ್ದಾನೆ. आश्रव बंधेगा, आश्रव. किसका सुख मना रहे हो? ಬಂದಿತ್ತು ಪುಣ್ಯದ ಉದಯ, ಬಂಧ ಆಗೋದಿದೆ ಪಾಪದ ಉದಯ. किसका सुख मना रहे हो? ನಾವು ಫಂಕ್ಷನ್ಗಳನ್ನು ಮಾಡ್ತೀವಲ್ಲ, ಯಾವ್ದ್ರ ಫಂಕ್ಷನ್ ಮಾಡಬೇಕು? ನಾವು ಯಾವ್ದ್ರದ್ದು ಮಾಡ್ತೀವಿ? ನಾವೆಲ್ಲ ದೇಹದ ಫಂಕ್ಷನ್ಗಳೇ ಮಾಡ್ತೀವಿ. ಆತ್ಮನಿಗೋಸ್ಕರ ಯಾವ ಫಂಕ್ಷನ್ ಇಲ್ಲ. ಅಷ್ಟಾನಿಕ 10 ಲಕ್ಷಣ ಇದೆ, ಎಲ್ಲ ಮರೆತು ಹೋಗ್ಬಿಟ್ಟಿದೆ. ಉಳಿದಂತೆ ಯಾವ ಆತ್ಮನಿಗೋಸ್ಕರ ಯಾವ ಫಂಕ್ಷನ್ ಇದೆ? ಕುಚ್ ಕರ್ತೆ? ಹಾ, ಆಜ್ ಇವತ್ತು ಆತ್ಮನಲ್ಲಿ ದೃಢತೆ ಬಂದಿದೆ, ಇವತ್ತು ಫಂಕ್ಷನ್ ಆಗುತ್ತೆ. ऐसा करते नहीं, ऐसा तो नहीं करते हम. ನನ್ನಲ್ಲಿ ಇಷ್ಟು ವೀಕ್ನೆಸ್ ಇತ್ತು ಮಾನಸಿಕವಾಗಿ, ಇವತ್ತು ದೃಢ ಶ್ರದ್ಧೆ ಆಗಿದೆ, ಇವತ್ತು ನಿಜವಾದ ದೇವಶಾಸ್ತ್ರ ಗುರುಗಳ ಸ್ವೀಕಾರ ಆಗಿದೆ, आज फंक्शन होगा. ऐसा करते? ऐसा तो नहीं करते हम. ಮಗು ಸ್ಕೂಲಲ್ಲಿ ಫಸ್ಟ್ ಬಂತು तो सबको पार्टी. तो ನಿನ್ನೆ ಒಂದು ಮಗು ಹೇಳ್ತಾ ಇತ್ತು कि ನಾನು ಇನ್ಮೇಲೆ ಹೊರಗಡೆ ತಿನ್ನಲಿಲ್ಲ ಅಂತ. तो फंक्शन तो अब होना चाहिए. ಪೋಷಕರಾಗಿ ನಾವು ಮಕ್ಕಳಿಗೆ ಇವಾಗ ಅವಾರ್ಡ್ ಕೊಡಬೇಕು. हम देह को ही अवार्ड देते हैं. तो आत्ममय जीवन ಹೆಂಗ ಜೀವಿಸಕ್ಕಾಗುತ್ತೆ? तो जो संस्कार देना भी चाहते हैं उनको स्वयं नहीं पता कि संस्कार होते क्या है, तो देह के ही संस्कार दे देते हैं. अर्थ ಆಗ್ತಿದೆ?
ಯಾವ ಉದಯ ಬಂದಿದೆ ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನಿದೆ, ಇದು ಬಹಳ ಮಹತ್ವಪೂರ್ಣ ಇದೆ. ಉದಯ ಕರ್ಮದುದಯ ಯಾರಿಗ ಅರ್ಥ ಆಗ್ತಿಲ್ಲ, ಅವರ ಸಂಯೋಗ, ಎದುರುಗಡೆ ಸಂಯೋಗ ಯಾವುದಾಗಿದೆ ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನಿದೆ. ಸಂಯೋಗ ಆಗಿದೆ, ತಲೆಯಲ್ಲಿ ಕೂದಲು ಬೆಳಗಾಗ್ಬಿಟ್ಟಿದೆ, प्रतिक्रिया क्या देना, बोलो. इस पर निर्भर होगा कि आश्रव होगा कि संवर निर्जरा. अर्थ ಆಗ್ತಿದೆ. तो ಸಂವರ ನಿರ್ಜರ ಒಂದು ರೀತಿಯಾದ ನಿಸ್ವಾರ್ಥ ಜೀವನ ಇದೆ. ನಮಗೆ ಇಲ್ಲಿವರೆಗೂ ನಿಸ್ವಾರ್ಥತೆನೇ ಗೊತ್ತಿಲ್ಲ. ಏನು ಮಾಡಿದ್ರು ಸ್ವಾರ್ಥದಿಂದನೇ ಮಾಡ್ತೀವಿ. स्वाध्याय ಮಾಡಿದ್ರು ಸ್ವಾರ್ಥದಿಂದ. कुछ लोग पूछते आप सम्मान क्यों नहीं करते लेते, कि मैं कहता हूं हम लोग ऐसे हैं कि जिनवानी का भी मूल्य कर देते हैं हम लोग. क्यों? ಎಲ್ಲಾ ವಿಷಯಗಳಿಗೂ ಬೆಲೆ ಕಟ್ಟೋ ಮಾನಸಿಕತೆ ಇದೆ ನಮಗೆ. तो ಎಲ್ಲದಕ್ಕೂ ಬೆಲೆ ಕಟ್ಟಿಬಿಡ್ತೀವಿ. तो ಅದಕ್ಕೆ ಇಲ್ಲಿ ಸಂವರ ನಿರ್ಜರ ಏನ್ ಹೇಳುತ್ತಿದೆ, ನಮ್ಮ ಪ್ರತಿಕ್ರಿಯೆ ಏನಿದೆ ಆ ಒಂದು ಉದಯಕ್ಕೆ ಸಂಯೋಗಗಳಿಗೆ ಅದು ಮಹತ್ವಪೂರ್ಣ ಇದೆ. तो ಈ ವಿಷಯ ಪ್ರತಿದಿನ ಪ್ರತಿನಿತ್ಯ ನಮ್ಮ ಗಮನದಲ್ಲಿ ಇರಬೇಕಂದ್ರೆ ನಾವು ಇವುಗಳನ್ನ ಪಾಠ ಮಾಡಬೇಕು. ಯಾರಿಗೆ ಹಿಂದಿ ಅರ್ಥ ಆಗೋದಿಲ್ಲ ಅವರು ಕನ್ನಡದ ಅನುಪ್ರೇಕ್ಷೆಗಳ ಪಾಠ ಮಾಡೋದು. ಕನ್ನಡದಲ್ಲೂ ವಿಜಯನ್ನ ಇತ್ಯಾದಿಯವರ ಪಾಠಗಳಿದೆ. ಅದನ್ನೆಲ್ಲ ಪಾಠ ಮಾಡೋದು, ಅದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಮನೆಯಲ್ಲಿ ಏನೂ ಮಾಡಕ್ಕಾಗದಿದ್ರೆ ಮನೆ ಮಂದಿ ಎಲ್ಲರೂ ಸೇರಿ ಕನಿಷ್ಠ ಒಂದು ಬಾರಿ ಅನುಪ್ರೇಕ್ಷೆಗಳ ಪಾಠ ಮಾಡೋದು, ಮಕ್ಕಳನ್ನು ಕೂರಿಸ್ಕೊಂಡು. तो बदलाव आ सकता है. ठीक है ना.